ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸ್ನಲ್ಲಿ ಈ ರೀತಿ ಸ್ಕ್ವೇರ್ ಆಗಿ 3x3 ಇಂಚಿಗೆ ನಾನು ಈ ರೀತಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಬಾರ್ಡರ್ ಕೂಡ 2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ತ್ರಿಕೋನ ಶೇಪ್ ಆಗಿ ಮಾಡ್ಕೊಳ್ಬೇಕು. ಈಗ ಇದನ್ನು ಈ ಬಾರ್ಡರ್ನ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಎರಡು ಕೂಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈ ರೀತಿ ನಾನು ಡಿಸೈನ್ಸ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಇದೇ ರೀತಿ ನಾನು ಇಲ್ಲಿ ಇಷ್ಟೊಂದು ಡಿಸೈನ್ಸ್ಗಳನ್ನ ಮೊದಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೆಕ್ಕಿಗೆ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಈ ರೀತಿ ನಾನು ಬ್ಲೌಸ್ ಬ್ಯಾಕ್ ನೆಕ್ಕಿಗೆ ಗೋಟ್ ಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗಾಗಲೇ. ಈಗ ಈ ಬ್ಲೌಸ್ ಪೀಸ್ನಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಡಿಸೈನ್ಸ್ನ ಈ ರೀತಿ ನೆಕ್ ಮೇಲೆ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ರೀತಿ ಇನ್ನೊಂದು ಡಿಸೈನ್ಸ್ನ ನಾನು ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀಟಾಗಿ ಎಲ್ಲ ತ್ರಿಕೋನ ಶೇಪ್ ಮಾಡ್ಕೊಂಡಿರೋ ಬಟ್ಟೆ ಪೀಸ್ಗಳನ್ನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಬ್ಲೌಸ್ ಬ್ಯಾಕ್ ನೆಕ್ಕಿಗೆ ಈ ರೀತಿ ಡಿಸೈನ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ಕೆಳಗಡೆ ಜಾಸ್ತಿ ಆಗಿರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಂಡು ಬಿಡಬೇಕು. ಈ ರೀತಿ ನೆಕ್ ಡಿಸೈನ್ ರೆಡಿ ಆಯಿತು. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದಕ್ಕೆ ಲೇಸ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ನೆಕ್ಗೆ ಲೇಸನ್ನ ಇಟ್ಟು ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಈ ರೀತಿ ನೆಕ್ಕು ರೆಡಿ ಆಯಿತು. ಈಗ ಈ ರೀತಿ ಈ ತ್ರಿಕೋನ ಶೇಪ್ ಡಿಸೈನ್ ಇದೆಯಲ್ಲ ಅದ್ರ ಮೇಲೆ ಒಂದು ಗೋಲ್ಡನ್ ಬೀಡ್ಸ್ನ ನಾವು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಗೋಲ್ಡನ್ ಬೀಡ್ಸ್ನ ಹಚ್ಚೋದ್ರಿಂದ ನೆಕ್ಕು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ಗೋಲ್ಡನ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈಗ ಈ ನೀಡಲ್ ಥ್ರೆಡ್ಡಿಂದ ಈ ಗೋಲ್ಡನ್ ಬೀಡ್ಸ್ನ ಈ ಬ್ಲೌಸ್ಗೆ ಹಚ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ.
ಈ ರೀತಿ ನಾನು ಬ್ಲೌಸ್ ಬ್ಯಾಕ್ ನೆಕ್ಗೆ ಗೋಲ್ಡನ್ ಬೀಡ್ಸ್ನ ಹಚ್ಕೊಂಡು ರೆಡಿ ಆಯಿತು. ಇಲ್ಲಿ ಸಿಂಪಲ್ ಆಗಿರೋ ಬ್ಲೌಸ್ ಬ್ಯಾಕ್ ನೆಕ್ ರೆಡಿ ಆಯಿತು. ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ.